ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ NCB ಅಂದರೆ ನೆರಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂದರೆ ಇದು ಸಬ್ ಇನ್ಸ್ಪೆಕ್ಟರು ಈ ಥರದ್ದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಆಹ್ವಾನಿಸಲಾಗಿದೆ. ಆಸಕ್ತರಿದ್ದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇದರಲ್ಲಿ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಮತ್ತು ಇದರಲ್ಲಿ ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಿರಬೇಕು, ಯಾವೆಲ್ಲ ಎಕ್ಸ್ಪೀರಿಯನ್ಸ್ ಇರಬೇಕು ಎಲ್ಲನೇ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಇಷ್ಟವಾದರೆ ಮಾತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಅವರು ಈ ಕೆಲಸದ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಕೊಡ್ಬೋದು. ಇಲ್ಲಿ ನೋಡ್ಬೋದು ಸ್ಯಾಲರಿ ಇದೆಯಲ್ಲ, ಇದು ನಿಮಗೆ 34,000ದಿಂದ ಇದಕ್ಕಿಂತ ಜಾಸ್ತಿನೇ ಇರ್ಬೋದು. ಮತ್ತು ಏಜ್ ಲಿಮಿಟ್ ಇದೆಯಲ್ಲ 21ರಿಂದ 50 ವರ್ಷ ಅಂತ ಹೇಳ್ತಿದ್ದಾರೆ. ಮತ್ತು ಅಪ್ಲಿಕೆಂಟ್ ಇದೆಯಲ್ಲ ಮಸ್ಟಾಗಿ ಇದು ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ರೆಪ್ಯೂಟೇಬಲ್ ಯೂನಿವರ್ಸಿಟಿಯಲ್ಲಿ ನೀವು ಇದಾಗಿರ್ಬೇಕು, ಅಂದರೆ ಬ್ಯಾಚುಲರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಓಕೆ, ಹಾಗೆ ನಿಮಗೆ ಇದು ಪೋಸ್ಟ್ ಇದೆಯಲ್ಲ 123 ಪೋಸ್ಟ್ ಇದೆ. ಇದರಲ್ಲಿ ಇನ್ಸ್ಪೆಕ್ಟರ್ ಪೋಸ್ಟು 62, ಸಬ್ ಇನ್ಸ್ಪೆಕ್ಟರ್ ಪೋಸ್ಟು 61 ಪೊಸಿಷನ್ ಇದೆ. ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆಯಲ್ಲ ಇಲ್ಲಿ ನೋಡ್ಬೋದು. ಎಜುಕೇಷನ್ ಕ್ವಾಲಿಫಿಕೇಷನು ಇನ್ಸ್ಪೆಕ್ಟರ್ಗೆ ಅಪ್ಲಿಕೇಶನ್ ಮಸ್ಟ್ ಪ್ರೊಸೆಸ್ ಬ್ಯಾಚುಲರ್ ಡಿಗ್ರಿ ರೆಪ್ಯುಟೇಷನ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಹಾಗೆ ಸಬ್ ಇನ್ಸ್ಪೆಕ್ಟರ್ ಇದಾರಲ್ಲ ಅವರಿಗೆ ಬ್ಯಾಚುಲರ್ ಡಿಗ್ರಿ ರೆಪ್ಯುಟೇಷನ್ ಅಂದರೆ ಮತ್ತು ರೆಪ್ಯುಟೇಷನ್ ಯೂನಿವರ್ಸಿಟಿ ಸೇಮ್ ಆಗಿರುತ್ತೆ. ಮತ್ತು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಫಾರ್ ಬೋತ್ ಪೊಸಿಷನ್ ಕ್ಯಾಂಡಿಡೇಟ್ ಶುಡ್ ಬಿ ಹೋಲ್ಡಿಂಗ್ ಅನಾಲಿಟಿಕ್ ಪೋಸ್ಟ್ ಆ್ಯಂಡ್ ರೆಗ್ಯುಲರ್ ಬೇಸಿಕ್ ಫಾರ್ ದಿ ಪೇ ಇಲ್ಲಿ ಕಡಿಮೆ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಿದ್ದಾರೆ. ಮತ್ತು ಏಜ್ ಲಿಮಿಟ್ನ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ನೀವು ನೋಡ್ಬೋದು. ಮತ್ತು ವೇರ್ ಇಸ್ ದ ಜಾಬ್, ಇದು ಸೆಲೆಕ್ಟ್ ಮಾಡಲಿಕ್ಕೆ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ವಿಲ್ ದಿ ಪ್ಲೇಸ್ಡ್ ಅಕ್ರಾಸಸ್ ಲೊಕೇಟೆಡ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಮತ್ತು ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನಿಮ್ಗೆ ಕೆಲಸ ಆಗ್ಬೋದು. ಮತ್ತು ಡಿಪೆಂಡಿಂಗ್ ಆನ್ ದಿ ಬ್ಯೂರೋ ರಿಕ್ವೈರ್ಮೆಂಟು ಅಲ್ಲಿ ಸಹ ಆಗ್ಬೋದು. ಓಕೆ, ಮತ್ತು ಸ್ಯಾಲರಿ ಡೀಟೇಲ್ಸ್ ನೀವು ಇಲ್ಲಿ ನೋಡ್ಬೋದು. ಸ್ಯಾಲರಿ ಡೀಟೇಲ್ಸ್ 34,800ರಿಂದ ಇದಕ್ಕಿಂತ ಜಾಸ್ತಿ, ಮತ್ತು ನಿಮಗೆ 4,000ಕ್ಕಿಂತ ಸ್ಯಾಲರಿ ಪ್ಯಾಕೇಜ್ ಇದೆಯಲ್ಲ 34,800ರಿಂದ ನಿಮಗೆ 4,600 ಎಕ್ಸ್ಟ್ರಾ ಗ್ರೇಡ್ ಪೇ ಆಗುತ್ತೆ. ಹಾಗೆಯೇ ಸಬ್ ಇನ್ಸ್ಪೆಕ್ಟರಿಗೂ ಮತ್ತು ಇನ್ಸ್ಪೆಕ್ಟರಿಗೆ ಎರಡು ನೀವು ಇಲ್ಲಿ ನೋಡ್ಬೋದು. ಮತ್ತು ಅಪ್ಲಿಕೇಶನ್ ಪ್ರೊಸೆಸ್ ಇದೆಯಲ್ಲ ಇಲ್ಲಿ ನೋಡ್ಬೋದು. ನೀವು ಮೊದಲು ಅಪ್ಲಿಕೇಶನ್ ಫಾರಮನ್ನು ಡೌನ್ಲೋಡ್ ಮಾಡಬೇಕು. ನಂತರ ಇಲ್ಲಿ NCB ವೆಬ್ಸೈಟಿಗೆ ಹೋಗಿ ನೀವು ಇಲ್ಲಿ ಅಪ್ಲಿಕೇಶನ್ ಫಾರಮ್ ಡೌನ್ಲೋಡ್ ಮಾಡಿದ ಮೇಲೆ ಇಲ್ಲಿ ಅಪ್ಲಿಕೇಶನ್ ಫಾರಮ್ ಫಿಲಪ್ ಮಾಡಬೇಕು. ಫಿಲಪ್ ಮಾಡಿದ ಮೇಲೆ ನಿಮ್ಮ ಇಲ್ಲಿ ಡಿಜಿಟಲ್ ಸಿಗ್ನೇಚರ್ ಆಗಬೇಕು. ಮತ್ತು ಏಜ್ ವೆರಿಫಿಕೇಷನ್ಗೆ ಬರ್ತ್ ಸರ್ಟಿಫಿಕೇಟು, 10ನೇ ಕ್ಲಾಸು ಮಾರ್ಕ್ಸ್ ಶೀಟು ಆಗುತ್ತೆ. ಮತ್ತು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು ಅಪ್ಡೇಟ್ ಮಾಡಬೇಕಾಗುತ್ತೆ. ಹಾಗೆ ರೀಸೆಂಟು ಪಾಸ್ಪೋರ್ಟ್ ಸೈಜು ಫೋಟೋಸು ಕೊಡಬೇಕಾಗುತ್ತೆ. ಇದೆಲ್ಲ ಆದಮೇಲೆ ಸಬ್ಮಿಷನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ಮೇಲೆ ನೀವು ಇದರ ಪ್ರತಿಯನ್ನು ನೀವು ಪ್ರಿಂಟ್ ತೆಗೆದುಕೊಂಡು ಇಟ್ಟಿರಬೇಕು. ಮತ್ತು ಇದು ಸೆಂಡ್ ಇಟ್ ಫಾಲೋವಿಂಗ್ ಅಡ್ರೆಸ್ ಇಲ್ಲಿ ಕೆಳಗಡೆ ಇದೆಯಲ್ಲ ಈ ಅಡ್ರೆಸ್ಸಿಗೆ ನೀವು ಅಪ್ಲಿಕೇಶನ್ ಫಾರಮ್ ಫಿಲಪ್ ಮಾಡಿದ ಮೇಲೆ ಎಲ್ಲನೂ ಡಾಕ್ಯುಮೆಂಟನ್ನು ನೀವು ಆಫ್ಲೈನ್ ಮುಖಾಂತರನೂ ನೀವು ಕಳಿಸ್ಬೋದು. ಇಲ್ಲಿ ಕೆಳಗಡೆ ಅಡ್ರೆಸ್ಸಿಗೆ ಕಳಿಸ್ಬೋದು. ಮತ್ತು ಇದು ಕಳಿಸುವಂಥ ಇದು ಅಪ್ಲೈ ಇದೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಡೆಡ್ ಲೈನ್ ಇದೆಯಲ್ಲ May 5 ಅಂತ ಕೊಟ್ಟಿದ್ದಾರೆ. ಓಕೆ, ಅಷ್ಟರೊಳಗೆ ನೀವು ಇದಾಗಬೇಕು. ಸೆಲೆಕ್ಷನ್ ಪ್ರೊಸೆಸ್ಸಿಗೆ ಉಂಟಲ್ಲ ನಿಮಗೆ ಇಲ್ಲಿ ಎಕ್ಸಾಮಿನ್ ರೈಟಿಂಗ್ ಇದೆ, ಮತ್ತು ಪರ್ಸ್ನಲ್ ಇಂಟರ್ವ್ಯೂ ಇದೆ. ಇಂಟರ್ವ್ಯೂ ಎಲ್ಲ ಏನೆಲ್ಲ ಇರುತ್ತೆ ಇಲ್ಲಿ ನೋಡ್ಬೋದು. ಗೌರ್ಮೆಂಟ್ ನಾಲೆಜು, ಕರೆಂಟ್ ಅಫೇರ್ಸ್, ಮತ್ತು ರೀಸನಿಂಗ್ ಎಬಿಲಿಟಿ ಇಲ್ಲ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಕೇಳಲಾಗುತ್ತೆ. ಮತ್ತು ಕೀ ರೀಸನಬಿಲಿಟಿ ಇಲ್ಲಿ ನೋಡ್ಬೋದು. ಇಲ್ಲಿ ಕೆಳಗೆ ನೀವು ಓದ್ಕೊಳ್ಬೋದು. ವೆಬ್ಸೈಟಿಗೆ ವಿಸಿಟ್ ಮಾಡೋದರ ಮೂಲಕ ನೀವು ಎಲ್ಲನೂ ವಿವರವಾಗಿ ಪಡೆದುಕೊಳ್ಬೋದು. ಮತ್ತು ಸೋಷಿಯಲ್ ಎಫೆಕ್ಟ್ಸು, ಕನ್ಕ್ಲೂಷನ್ ಎಲ್ಲ ನೋಡ್ಬೋದು. ನಂತರ ಇಲ್ಲಿ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲನೂ ಓದ್ಕೋಬೋದು. ಓದ್ಕೊಂಡ ಮೇಲೆ ನೀವು ಇಲ್ಲಿ ಕಮೆಂಟ್ ಬಾಕ್ಸ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಲಿಕ್ಕೆ ವಾಟ್ಸಪ್ಪು, ಹಾಗೆ ಫೇಸ್ಬುಕ್ ಮುಖಾಂತರ, ಟ್ವಿಟರ್ ಮುಖಾಂತರ ನೀವು ಇಲ್ಲಿ ಈ ಮಾಹಿತಿನ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.